ಜಾಸ್ತಿ, ನಾನು ಮೌನಪ್ರಿಯ. ಯಾಕೆಂದರೆ ಮಾತಾಡಿದ್ರೆ ನನ್ನ ಬಂಡವಾಳ ಇಚ್ಛೆ ಬಂದುಬಿಡ್ತದೆ, ಆದರೆ ನಾನು ಏನೂ ಮಾತಾಡೋದಿಲ್ಲ. ಒಂದು ಮಾತು ಹೇಳ್ತೇನೆ, ರಾಜಶೇಖರ, ನೀನು ತುಂಬ ಬೆಳೆದಿದ್ಯಾ, ಇನ್ನೂ ತುಂಬ ಬೆಳೀತೀಯಾ, ನೀನು ತುಂಬ ತುಂಬ ಧನ್ಯವಾದಗಳು. ಯಾಕೆಂದರೆ ರಾಜಶೇಖರನ್ನು ಒಂದು ಕೂಡಿ ಬೆಂಗಳೂರಿನಲ್ಲಿ ನಮ್ಮ ಹಾಸ್ಟೆಲಲ್ಲಿ ಬೆಳೆದವನು. 10-12 ವರ್ಷ ಅಲ್ಲೇ ಇದ್ದ ಅವನು. ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಜ್ಯೋತಿಷ ಇಂಜಿನಿಯರಿಂಗ್ ಓದೋಕ್ಕೆ ಅಂತ ಬಂದವರು ಏನೇನೋ ಕಲ್ತ್ಕೊಂಡು ಬೆಂಗಳೂರಿನಲ್ಲಿ ಇದ್ದ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡು ಇವತ್ತು ಅಜ್ಜನ ಹೆಸರು ಹೇಳಿಕೊಂಡು ಮತ್ತೆ ನಮಗೆಲ್ಲ ಈ ಒಂದು ಎಲ್ಲಿ ತಂದಿದ್ದಾನೆ ಅಂತಂದರೆ ನನಗೆ ಮಾತಾಡಲಿಕ್ಕೆ ಸಾಲ್ತಾ ಇಲ್ಲ, ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ವಿದ್ವಜ್ಜ ಮಣಿಗಳ ಜೊತೆಗೆ ನನ್ನನ್ನು ಕೂಡಿಸಿ ನನಗೆ ಅವನ ಒಂದು ರೀತಿಯ ಅವಮಾನ ಮಾಡ್ತಿದ್ದ ನೋಡೋಣ ಹೆದರಿಕೆಯೂ ಆಗ್ತಾ ಇದೆ. ಏನೇ ಆಗಲಿ, ಕಿಶನನ್ನ ಹೇಳಿದಾಗೆ ಅವರ ಆಶೀರ್ವಾದ ನಾನು ತಗೋತೇನೆ. ಪಕ್ಕದಲ್ಲಿ ಆಚಾರ್ಯ ಅಂತವರು ದಿಗ್ಗಜಗಳೆಲ್ಲ ಇದ್ದಾರೆ, ಅವರ ಜೊತೆ ಕೂತ್ಕೊಳ್ಳೋದು ಒಂದು ಮಹಾ ಸೌಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ಭಾಸ್ಕರ ಅಂತ ಹೇಳಿದಾಗೆ ಅವ್ರ ಜೊತೆ ಒಂದೊಂದ್ಸಲ ವೇಷ ಹಾಕುವಂಥ ಸೌಭಾಗ್ಯವೂ ನಮಗೆ ಸಿಕ್ಕಿತ್ತು. ಅದಕ್ಕೆಲ್ಲ ನಾನು ಯಾಕೆ ಹಾಗೆ ಹೇಳ್ತಿದ್ದಕ್ಕೆ ನಾನು ಭಾಳ ಚೆನ್ನಾಗಿ ಮಾತಾಡೋರು. ಅವ್ರ ಮುಂದೆ ನಾನು ಏನು ಮನೋಜ್ಞವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಾಲ್ಯ ಹೌದು, ನಾವು ಮಲೆನಾಡವರಾಗಿದ್ದರೆ ಯಕ್ಷಗಾನ ನಮಗೆ ಮೂಲ ಆಗಿತ್ತು. ನಮಗೆ ನನ್ನ ಬಾಳಲ್ಲಿ ಹೊಸತೋಟ ಮಂಜುನಾಥ ಪಕ್ಕದ ಮನೆಯಲ್ಲೇ ಇದ್ದರು. ಅವರು ಯಕ್ಷಗಾನದ ಅಭ್ಯಾಸ ಮಾಡಿಕೊಂಡು ನಮ್ಮಂಥವರಿಗೆಲ್ಲ ಯಕ್ಷಗಾನ ಕಲಿಸ್ಕೊಂಡು ಬಾಲ ಕಲಾವಿದರನ್ನಾಗಿ ಬರ್ಕೊಟ್ಕೊಂಡು ಅವರು ನಮಗೆ ಹೆಜ್ಜೆಗಳನ್ನು ಕಲಿಸ್ಕೊಂಡು ಒಂದು ರುಚಿಯನ್ನು ನಮಗೆ ಕೊಟ್ಟಿದ್ದು ಉಂಟು. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ನಮಸ್ಕಾರಗಳು ಹೇಳ್ತೇನೆ. ಏಕೆಂದರೆ ಬಣ್ಣದ ತಿಲಕವನ್ನು ಅವರೇ ಇಟ್ಟರು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಅಲ್ಲಿಂದ ಸಂಗೀತದಿಂದ ನಾಟಕದಿಂದ ಸಿನಿಮಾ, ಇಲ್ಲಿವರೆಗೂ ಬಂದಿದ್ದೇನೆ, ಈ ವೇದಿಕೆವರೆಗೂ ಬಂದಿದ್ದೇನೆ. ಇದರಲ್ಲಿ ಏನು ಅಂದರೆ ನನ್ನ ಸಾಧನೆಗಳು ಏನೂ ಕಾಣೋದಿಲ್ಲ. ಆದರೆ ಬದುಕಿನ ಪುಟಗಳನ್ನು ತಿರುವು ಹಾಕಿದ್ರೆ ನಾವು ಎಂಥ ಮಹನೀಯಗಳನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು. ಒಂದು ಯಕ್ಷಗಾನ ಅಂತ ಇರ್ಬೋದು, ಯಕ್ಷಗಾನ ನಾನು ಏನೇನೂ ಅಲ್ಲ, ನಾನು ಬಯಸ್ಕೊಂಡಿದ್ದೇನೆ ಶಂಭಗೌಡರ ಹತ್ರ. ನೋಡು ರಾಮಕೃಷ್ಣ, ಬೆಂಗಳೂರು ಬಸ್ ಇಳಿದ ತಕ್ಷಣ ಯಕ್ಷಗಾನ ಆಗುವುದಿಲ್ಲ ಅಂದರೆ ಒಂದೇ ಮಾತು ಸಾಕಾಯ್ತು ನನಗೆ. ಯಾಕೆಂದರೆ ಅದರೊಳಗೆ ಈಜುವಂಥ ಒಂದು ಶಕ್ತಿ ನನ್ನಲ್ಲಿ ಇಲ್ಲ. ಹಾಗೂ ಇದು ಕನ್ನಡ ಚಲನಚಿತ್ರಗಳಲ್ಲಿ ಕೃಷ್ಣನ ವೇಷಧಾರಿಯಾಗಿ ಬಂದಂಥ ರಾಮಕೃಷ್ಣ ಕೃಷ್ಣನ ವೇಷ ಧರಿಸುವುದನ್ನು ಮಾಡ್ತಿದ್ದರು, ಪಾಠ ಮಾಡ್ತಾರೆ ಅಂತೆಲ್ಲ ಹೊಗಳಿಸ್ಕೊಂಡೆ. ಅನೇಕ ಜನ ಬಂದರು. ಶ್ರೇಣಿಯವ್ರ ಜೊತೆಗೆ ನಿಂತುಕೊಳ್ಳುವಂಥ ಸೌಭಾಗ್ಯವನ್ನು ಪಡ್ಕೊಂಡ್ಬಿಟ್ಟೆ. ಚಿಟ್ಟಾಣಿಯವ್ರ ಜೊತೆಗೂ ನಿಂತ್ಕೊಂಡ್ಬಿಟ್ಟೆ, ಗೋಡೆಯವ್ರ ಜೊತೆ ನಿಂತ್ಕೊಂಡೆ, DJ ಅಂಗಡಿಯವ್ರ ನಿಂತ್ಕೊಂಡೆ. ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಅನೇಕ ದಿಗ್ಗಜ ಕಲಾವಿದರ ಜೊತೆ ನಿಂತ್ಕೊಳ್ಳುವಂಥ ಒಂದು ಸೌಭಾಗ್ಯ ಪಡೆದ ಹೊರತು ಯಕ್ಷಗಾನದಲ್ಲಿ ನನಗೆ ಏನಂದರೆ ನನಗೆ ಅತ್ಯಲ್ಪ ಜ್ಞಾನ. ಯಾಕಂದ್ರೆ ನಾನು ಸಾಧನೆ ಮಾಡಲೇ ಕೇಳ್ತೀನಿ, ನಾನು ಕೇಳೋಕೆ ಆನಂದ ನನಗೆ. ಇವತ್ತಿನ ಹೇಗೆ ನನ್ನ ಮಾತುಗಳು ಅಮೃತವಾಣಿಯನ್ನು ಕೇಳಿ ಸಂತೋಷಪಟ್ಟು ನಾನು ಮೌನಿಯಾಗಿದ್ದನು, ಹಾಗೆ ಅದು ಕೇಳಿ ಸಂತೋಷಪಟ್ಟಿದ್ದೇನೆ. ಆದರೆ ಅಂಥ ಮಹಾನ್ ಕಲಾವಿದರನ್ನು ನೋಡುವಂಥ ಸೌಭಾಗ್ಯವನ್ನು ನಾನು ಪಡ್ಕೊಂಡಿದ್ದೆ. ಆದರೆ ನನಗೂ ಒಂದು ಯಕ್ಷಗಾನ ನನ್ನನ್ನು ಹಾಕೊಂಡು ಯಕ್ಷಗಾನ ಕಲಿತಾರಲ್ಲ, ಸಿನಿಮಾದವರಾದರೂ ಯಕ್ಷಗಾನವನ್ನು ಕಲಿತಾರಲ್ಲ ಅಂತ ಒಂದು ಸಣ್ಣ ಕೊಪ್ಪು ಶುರುವಾಗಬೇಕು ನನಗೆ. ಆ ಕೊಪ್ಪು ಗರುಡು ನಾಳಕ್ಕೆ ಹೋದಾಗ ಇದೇ ಹತ್ತಿರದಲ್ಲಿ ಗರುಡು ನಾಳದಲ್ಲಿ ದುಗ್ಗಪ್ಪ ಗುಡಿಗಾರ ಚೆನ್ನಾಗಿ ತೋರಿಸ್ತೀನಿ ನನಗೆ. ಅವತ್ತಿಂದ ಇವತ್ತಿಗೆ ನಾನು ಯಕ್ಷಗಾನದಲ್ಲಿ ಬಣ್ಣ ಹಾಕಿದೆ, ಸತ್ಯವಾಗಿ ಹೇಳ್ತೇನೆ. ಯಾಕೆಂದರೆ ಭಾಗವತರು ಧಾರೇಶ್ವರರಾಗಿದ್ದರು, ದುಗ್ಗಪ್ಪ ಗುಡಿಗಾರಾಗಿದ್ದರು. ಆ ಮಹನೀಯ ದುಗ್ಗಪ್ಪ ಗುಡಿಗಾರರ ಮೃದಂಗಕ್ಕೆ ನನಗೆ ಕುಣಿಯಲು ಆಗಲೇ ಇಲ್ಲ. ಅವತ್ತೇ ನಾನು ತೀರ್ಮಾನ ಮಾಡಿದೆ, ಇದು ನನ್ನ ಕಲೆ ಅಲ್ಲ, ಇದನ್ನು ನಾನು ಸಾಧನೆ ಮಾಡಬೇಕಾದ್ರೆ ಮತ್ತೊಂದು ಜನರಿಗೆ ಹುಟ್ಟಿ ಬರಬೇಕು, ಇಲ್ಲ ನನ್ನ ಜೀವನವನ್ನೆಲ್ಲ ಇದಕ್ಕೆ ತೆಗಿಬೇಕು ಅನ್ನೋ ತೀರ್ಮಾನಕ್ಕೆ ಹೋದೆ. ಅದರ ಹೊಟ್ಟೆ ಮಾಡಬೇಕು ಸಿನಿಮಾಕ್ಕೆ ಹೋದೆ, ಆ ಕಡೆ ಇದು ನನ್ನ ಕಥೆ. ಪ್ರಥಮವಾಗಿ ಗದಾಯುದ್ಧದ ಭೀಮನಾಗಿ ಅಬ್ಬರಿಸಿ ತಾನು ಕಲಿತ ಶಾಲೆಗೆ ಪಾರಿತೋಷಕ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ಹಾಗೆ ಯಕ್ಷಗಾನದ ಕಲಾವಿದರ ಬಗ್ಗೆ ಅಪಾರ ಪ್ರೀತಿ ಗೌರವಗಳನ್ನು ಅಂದಿನಿಂದ ಇಂದಿನವರೆಗೂ ಬೆಳೆಸಿಕೊಂಡು ಬಂದ ಶ್ರೀಯುತ ರಾಮಕೃಷ್ಣರು ಕಾಲೇಜು ದಿನಗಳಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ವಿಷಯ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡವರು. ನೋಟದಲ್ಲೇ ಜನರನ್ನು ಅರ್ಥೈಸಿಕೊಳ್ಳುವ, ಮೌನದಲ್ಲೇ ಸಂವಹನವನ್ನ ಮಾಡುವ ಚೆಲುವಂತ ಚೆನ್ನೀಗ, ಅನನ್ಯ ರಂಗ ಕಲಾವಿದ, ಸರಳ, ಸೌಮ್ಯ, ಸುಂದರ ರಾಮಕೃಷ್ಣ ಇದೀಗ ನಮ್ಮ ಮುಂದೆ. ಇವರೇ ರಾಮ
ಕೃಷ್ಣರು ನಮ್ಮ ಕಲಾಪುತ್ರರು. ಅಭಿನಂದನೆಗಳು.